ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೊರಟಿರೋದು ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲಿರೋ ಪ್ರಭುಸ್ವಾಮಿ ಮಂದಿರ ನೋಡಕ್ಕ. ಈ ವರ್ಷ ಮಳೆ ಅಷ್ಟೊಂದು ಆಗಿಲ್ಲ, ಅದಕ್ಕೆ ನೀರಿನೊಳಗಿದ್ದ ಈ ಮಂದಿರ ಮತ್ತೆ ಹೊರ ಕಾಣಿಸ್ಕೊಂಡಿದೆ. ಬಹಳ ವರ್ಷಗಳ ನಂತರ ಈ ಮಂದಿರ ಈಗ ಮತ್ತೆ ಎಲ್ಲರಿಗೂ ನೋಡಲು ಸಿಗುತ್ತಿದೆ. ಈ ಗುಡಿ ಬಗ್ಗೆ ನಾವು ಸ್ವಲ್ಪ ಕೇಳಿದ್ವಿ, ಹಿಂಗಾಗಿ ನೋಡಿ ಬರೋಣ ಅಂತ ನಾವು ಹೊರಟ್ವಿ. ಮೊದಲು ದಾರಿ ಸಿಗೋದೇ ಒಂದು ದೊಡ್ಡ ಕಥೆ ಆಯಿತು. ಯಾರನ್ನು ಕೇಳಿದ್ರು ಒಂದೊಂದು ದಾರಿ ಹೇಳಿದ್ರು. ಆಮೇಲೆ ಗೂಗಲ್ ಮ್ಯಾಪ್ನಲ್ಲಿ ಕೂಡ ಸರ್ಚ್ ಮಾಡಿದ್ವಿ, ಅಲ್ಲಿ ಕೂಡ ಒಂದು ಅರ್ಧ ದನ ಮಾತ್ರ ತೋರಿಸ್ತು. ಆಮೇಲೆ ಊರು ಜನರನ್ನು ಕೇಳ್ತಾ ಹಾಗೆ ಮುಂದೆ ಹೋದ್ವಿ. ಮಧ್ಯೆ ಬಂದ ರಸ್ತೆ ನೋಡಿದರೆ ಒಮ್ಮೆ ಗಾಡಿ ತಿರುಗಿಸೋಣ ಅನಿಸ್ತು. ಆದರೂ ಇಷ್ಟು ದೂರ ಬಂದ ನಂತರ ಯಾಕೋ ನನಗೂ ಮನಸ್ಸಾಗಲಿಲ್ಲ ಹಿಂದೆ ತಿರುಗೋಕ್ಕೆ. ಕಲ್ಲು, ಮಣ್ಣು, ಗುಂಡಿ, ತಗ್ಗು, ಕೆಸರು, ಆಮೇಲೆ ಚಿಕ್ಕದಾದ ಒಂದು ಸಣ್ಣ ಹಳ್ಳು, ಇವೆಲ್ಲ ದಾಟಿ ಹಾಗೆ ಮುಂದೆ ಹೋಗುವಾಗ ಕುರಿಯನ್ನು ಮೇಯ್ತಿರುವಂಥ ಕೆಲವು ಜನರು ಸಿಕ್ಕರು. ಆಮೇಲೆ ಅವ್ನು ನಿಂತು ಅವರನ್ನು ಮಾತನಾಡಿಸಿ ಅವ್ರಿಗೆ ಅವರ ಸಹಾಯವನ್ನು ತಗೊಂಡ್ವಿ ನಾವು ಹಾದಿ ಹುಡ್ಕೋದಕ್ಕೆ. ಹಿಂಗೆ ಸರ್ಕಸ್ ಮಾಡಿ ಹುಡುಕಾಟ ಮಾಡಿ ಕೊನೆಗೆ ಪ್ರಭುಸ್ವಾಮಿ ಮಂದಿರದ ಹತ್ತಿರ ತಲುಪಿದ್ವಿ. ನಿಜ ಹೇಳ್ಬೇಕಂದ್ರೆ ಜಾಗ ನೋಡಿದ ಕೂಡಲೇ ದಾರಿಯಲ್ಲಿ ಎಲ್ಲ ಕಷ್ಟ ಮರೆತು ಹೋಯಿತು. ಒಂದು ಕಡೆ ಶಾಂತ ನೀರು, ಇನ್ನೊಂದು ಕಡೆ ಹಳೆಯ ಮಂದಿರ. ಸುತ್ತಮುತ್ತ ಯಾರ ಗದ್ದಲವೂ ಇಲ್ಲ, ಬರೀ ಗಾಳಿಯ ಸದ್ದು ಮತ್ತು ನೀರಿನ ನೋಟ. ಇಲ್ಲಿ ನಿಂತು ನೋಡ್ತಾ ಇದ್ದರೆ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ. ಇಲ್ಲಿ ನಮಗೆ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಈ ಥರದ ಜಾಗಗಳು ಪ್ರತಿ ವರ್ಷ ನೋಡೋಕ್ಕೆ ಸಿಗೋದಿಲ್ಲ. ಈ ವರ್ಷ ನೀರು ಕಡಿಮೆ ಇರೋದ್ರಿಂದ ಈ ಅವಕಾಶ ಸಿಕ್ಕಿದೆ. ನಿಮಗೂ ಸಮಯ ಸಿಕ್ಕರೆ ಒಂದು ಸುತ್ತ ಹಾಕೊಂಡು ಬನ್ನಿ. ಆದರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ, ಖುಷಿ ಪಡಿ, ಜಾಗ ನೋಡಿ. ಆದರೆ ಬಂದು ಇಲ್ಲಿ ಪ್ಲಾಸ್ಟಿಕ್, ಚಿಪ್ಸ್ ಕವರ್, ಬಾಟ್ಲಿ ಎಸೆದು ಜಾಗವನ್ನು ಹಾಳು ಮಾಡಬೇಡಿ. ಪ್ರಭುಸ್ವಾಮಿ ಮಂದಿರದ ಮುಂದೆ ಒಂದು ಶಿವ ಮಂದಿರ ಇದೆ. ಇದು ಪ್ರಭುಸ್ವಾಮಿಯ ಮುಖ್ಯ ಮಂದಿರ. ಇದ ನೋಡ್ರಿ ಪ್ರಭುಸ್ವಾಮಿ ಗದ್ದುಗೆ.
ಇದ ನೋಡ್ರಿ ಪ್ರಭು ಸ್ವಾಮಿ ಮಂದಿರದ ಮುಖ್ಯ ದ್ವಾರ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ಆಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.